Yes. Namaste. Happy evening, all of you. Excellent evening. Welcome, my dear students. Ellagu swagata. Happy evening. Happy Happy evening, evening, sir. sir. Happy evening, Happy Guruji. evening. Happy evening, Sir. sir. Happy evening, sir. Namaste. Happy Happy evening. Evening, sir. Happy evening. Happy evening, sir. Happy evening, sir. Happy evening, sir. Very happy evening, sir. ನಮಸ್ತೆ ಸರ್. ಹ್ಯಾಪಿ ಈವ್ನಿಂಗ್. Happy evening, ಗುರುಗಳೇ. ಸಿನಿಮಾ ಮತ್ತೆ ಜಯಂತಿ ಗುರುಗಳೇ. ಹ್ಯಾಪಿ ಈವ್ನಿಂಗ್ ಸರ್. Happy evening, sir. ಗುರುಜಿ. ಗುರುಜಿ. ಹ್ಯಾಪಿ ಈವ್ನಿಂಗ್ ಸರ್. ಲೈವ್ ಅಲ್ಲಿ ಹ್ಯಾಪಿ ನೋಡೋದಕ್ಕೆ ಈವ್ನಿಂಗ್. ತುಂಬಾ ಖುಷಿ ಗುರುಗಳೇ. Happy evening. ಹ್ಯಾಪಿ ಈವ್ನಿಂಗ್ ಗುರುಗಳೇ. ಹ್ಯಾಪಿ ನಿಮ್ಮನ್ನ ಲೈವ್ ಅಲ್ಲಿ ನೋಡೋದಕ್ಕೆ ತುಂಬಾ ಖುಷಿ ಗುರುಗಳೇ. Happy evening. Happy evening, all of you. ಹ್ಯಾಪಿ ಈವ್ನಿಂಗ್. Yes. Thank you. Thank you so much. Thank you so much. ಯಾರೆಲ್ಲ ಲೈವ್ ಅಲ್ಲಿ ಅಟೆಂಡ್ ಮಾಡ್ತಾ ಇದ್ದೀರಾ? ಅಮೇಝಿಂಗ್ ಸ್ನೇಹಿತರೆ. ಸೊ ಎಲ್ಲರಿಗೂ ಸ್ವಾಗತ. ವೆಲ್ಕಮ್ ಆಲ್ ಆಫ್ ಯು ಫಾರ್ ದಿಸ್ ವಂಡರ್ಫುಲ್ ಅಮೇಝಿಂಗ್ ಅಮಾವಾಸ್ಯೆ ಮ್ಯಾನಿಫೆಸ್ಟೇಷನ್ ರಿಚುವಲ್ಗೆ ಎಲ್ಲರಿಗೂ ಸ್ವಾಗತ. ಹೋಪ್ ಎಲ್ಲರೂ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ. ಏನೇನು ಬೇಕು ಇವತ್ತಿನ ರಿಚುವಲ್ಸ್ಗೆ ಸಾಮಗ್ರಿಗಳು ಏನೇನು ಬೇಕಾಗುತ್ತೆ? ಮೊದಲನೇದಾಗಿ ಒಂದು ವೈಟ್ ಶೀಟ್ ಬೇಕು. ನೀಟ್ ಆ್ಯಂಡ್ ಕ್ಲೀನ್ ಆಗಿರೋ ವೈಟ್ ಶೀಟ್ ಅಥವಾ ಯೆಲ್ಲೋ ಶೀಟ್ ಆದರೂ ಓಕೆ, ವೈಟ್ ಶೀಟ್ ಆದರೂ ಓಕೆ. ನೆಕ್ಸ್ಟ್ ರೆಡ್ ಕಲರ್ ಮಾರ್ಕರ್ ಅಥವಾ ರೆಡ್ ಕಲರ್ ಪೆನ್, ರೆಡ್ ಕಲರ್ ಸ್ಕೆಚ್ ಪೆನ್, ಜೊತೆಗೆ ಒಂದು ಬೌಲ್ ಅಥವಾ ತಟ್ಟೆ ತಗೊಳ್ಳಿ, ಒಳ್ಳೆಯದು. ಯಾಕಂದರೆ ಅಮಾವಾಸ್ಯೆ ರಿಚುವಲ್ ಹೇಳಿದ್ದೆ, ಪೇಪರ್ ಬರ್ನ್ ಮಾಡಿದಾಗ ಸ್ವಲ್ಪ ಜಾಸ್ತಿ ಫ್ಲೇಮ್ ಬರುತ್ತೆ. ಸೊ ತಟ್ಟೆ ತಗೊಳ್ಳಿ, ಬೌಲ್ ಕಷ್ಟ ಆಗುತ್ತೆ. ಸೊ ಜೊತೆಗೆ ಒಂದು ಹೋಲ್ಡರ್, ಚಿಮ್ಟ, ಕ್ಯಾಂಡಲ್ ಅಥವಾ ದೀಪ, ಮ್ಯಾಚ್ ಬಾಕ್ಸ್, ಜೊತೆಗೆ ನೀರ್ ಬಾಟಲ್. ಓಕೆ, ಜೊತೆಗೆ 5 ವಿಶಸ್. ಏನು ನೀವು ಪಡಿಬೇಕು, ಅಚೀವ್ ಮಾಡಬೇಕು, ಮ್ಯಾನಿಫೆಸ್ಟ್ ಮಾಡಬೇಕಂತಿದ್ರೆ ಅಂತ ಒಂದು 5 ವಿಶಸ್ನ ನಿಮ್ಮ ಮೈಂಡಲ್ಲಿ ರೆಡಿ ಇಟ್ಕೊಳ್ಳಿ ಅಥವಾ ಒಂದು ಕಡೆ ಬರೆದಿಟ್ಕೊಳ್ಳಿ ಬುಕ್ಕಲ್ಲಿ. ಜೊತೆಗೆ ನಮ್ಮ ಸ್ಟೂಡೆಂಟ್ಸ್ ಯಾರೆಲ್ಲ ಇದ್ದೀರಾ, ಇನ್ ಕೇಸ್ ನೀವು ಅದನ್ನು ಯಂತ್ರಗಳು ಅಥವಾ ಕ್ರಿಸ್ಟಲ್ಸು, ಸ್ಫಟಿಕ ಇದೆಲ್ಲ ಚಾರ್ಜ್ ಮಾಡ್ತೀರಾ ಅಂದರೆ ಅದು ರೆಡಿ ಇಟ್ಕೊಳ್ಳಿ, ಅದು ಜೊತೆಗೆ ಇಟ್ಕೊಳ್ಳಿ. ಸೊ ದಟ್ ಅದನ್ನೆಲ್ಲ ನೀವು ರೀಚಾರ್ಜ್ ಮಾಡ್ಬೋದು. ಡನ್. ಸೊ ಲಾಸ್ಟ್ ಹುಣ್ಣಿಮೆ ರಿಚುವಲ್ನ ಲೈವಲ್ಲಿ ಮಾಡೋಕ್ಕಾಗಿಲ್ಲ. ಸೊ ಐ ವಾಸ್ ನಾಟ್ ದೇರ್. ನಾನು ಹಿಮಾಲಯದಲ್ಲಿದ್ದೆ, ಟ್ರೆಕ್ಕಿಂಗಲ್ಲಿದ್ದೆ. ಬಟ್ ನಿಮ್ಗೆ ಹೆಂಗೋ ಸಂಭವ ಅರೇಂಜ್ ಮಾಡಿದ್ದೆ, ಯೂಟ್ಯೂಬಲ್ಲಿ ಬರೋ ಥರ ಮಾಡಿದ್ದೆ. ಹೋಪ್ ಎಲ್ಲರೂ ಆ ವಿಡಿಯೋನ ನೋಡಿ ಮಾಡಿದ್ರಿ ಅಂದ್ಕೊಳ್ತೀನಿ. ಎಷ್ಟು ಜನ ಮಾಡಿದ್ರಿ ಬೈ ದ ವೇ? ಹುಣ್ಣಿಮೆ ರಿಚುವಲ್ನ ಯೂಟ್ಯೂಬಿಂದ ಅಟೆಂಡ್ ಮಾಡಿ ಎಷ್ಟು ಜನ ಮಾಡಿದ್ರಿ? ಗುರುಜಿ ನಾನು ಮಾಡಿದ್ದೆ. ನಾವು ಮಾಡಿದ್ವಿ. ಆ್ಯಂಡ್ ಯು ನೋ, ಹುಣ್ಣಿಮೆ ರಿಚುವಲ್ ಟೈಮಲ್ಲಿ ಐ ವಾಸ್ ದೇರ್ ಆಲ್ಮೋಸ್ಟ್. ಹಿಮಾಲಯದಲ್ಲಿದ್ದೆ ಅವಾಗ. ನೆನಪಿಸ್ಕೊಂಡೆ. ಆ ಟೈಮಲ್ಲಿ ನಾನು ಕೂತ್ಕೊಂಡು ಮೆಡಿಟೇಷನ್ ಎಲ್ಲ ಮಾಡಿದೆ. ನಿಮ್ಮೆಲ್ಲರನ್ನೂ ನೆನಪಿಸ್ಕೊಂಡೆ. ಅಂದರೆ ಯಾರು ಜನರಲ್ ಆಗಿ ಸ್ಟೂಡೆಂಟ್ಸ್ ಲೈವಲ್ಲಿ ಅಟೆಂಡ್ ಮಾಡ್ತಿದ್ದೆ ಎಲ್ಲರನ್ನೂ ನೆನಪಿಸ್ಕೊಂಡೆ. ನಿಮಗೆಲ್ಲರಿಗೂ ಪ್ರೇಯರ್ ಮಾಡಿದೆ, ಬ್ಲೆಸ್ಸಿಂಗ್ಸ್ ಮಾಡಿದೆ. ಅಲ್ಲಿಂದನೇ ಹುಣ್ಣಿಮೆ ರಿಚುವಲ್ಗೆ ಐ ಡಿಡ್ ಎವ್ರಿಥಿಂಗ್ ರೈಟ್. ಸೊ ಯಾರೆಲ್ಲ ಅವತ್ತು ಕನೆಕ್ಟ್ ಆಗಿದ್ರಿ, ಲೈವಲ್ಲಿ ಮಾಡಿದ್ರಿ, ಅಂದರೆ ವಿಡಿಯೋ ನೋಡ್ಕೊಂಡು ಮಾಡಿದ್ರಿ, ಡೆಫಿನೆಟ್ಲಿ ಒಂದಲ್ಲ ಒಂದು ರೀತಿ ನನ್ನ ಜೊತೆ ಎನರ್ಜಿ ಜೊತೆ ಕನೆಕ್ಟ್ ಆದಂಗೆ ಲೆಕ್ಕ. ಸೊ ವಂಡರ್ಫುಲ್. ಓಕೆ, ಡನ್. ಸೊ ಒನ್ಸ್ ಅಗೇನ್ ಇವತ್ತು ಅಮಾವಾಸ್ಯೆ ರಿಚುವಲ್ನ ಲೈವಲ್ಲಿ ಮಾಡ್ತಾ ಇದ್ದೀವಿ. ಸೊ ಎಲ್ಲರಿಗೂ ಸ್ವಾಗತ. ಸೊ ಫಸ್ಟ್ ಆಫ್ ಆಲ್ ಅಮಾವಾಸ್ಯೆ ರಿಚುವಲ್ ಅಂದರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಯಾರೆಲ್ಲ ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಿದ್ದೀರಾ ಚಾಟ್ ಬಾಕ್ಸ್ಲಿ ಹಾಕಿ ಫಸ್ಟ್ ಟೈಮ್ ಅಂತ ಅಥವಾ FT ಅಂತ ಹಾಕಿ. ಲೆಟ್ಸ್ ಸಿ ಯಾರೆಲ್ಲ ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಾ ಇದ್ದೀರಾ. FT ಫಸ್ಟ್ ಟೈಮ್ ಅಂತ ಹಾಕಿ, FT ಅಂತ ಹಾಕಿ. ಓಕೆ, ಸೋ ಮೆನಿ ಆರ್ ದೇರ್ ನ್ಯೂ ಪೀಪಲ್ ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಿರೋಂಥವ್ರು. ಎಸ್ 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 590, 600 ಜನ ಅಟೆಂಡ್ ಮಾಡ್ತಾ ಇದ್ದೀರಾ. ವೆರಿ ಗುಡ್, ವೆರಿ ಗುಡ್. ಸೊ ಫಸ್ಟ್ ಆಫ್ ಆಲ್ ಅರ್ಥ ಮಾಡ್ಕೊಳ್ಳೋಣ ಅಮಾವಾಸ್ಯೆ ಅಂದರೆ ಏನು ಅಂತ ಹೇಳಿ. ಓಕೆ, ಯಾರೆಲ್ಲ ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಾ ಇದ್ದೀರಾ ನಿಮ್ಗಳಿಗೋಸ್ಕರ
ನೋಡಿ, ಅಮಾವಾಸ್ಯೆ ಅಂದಾಗ ಜನರಲ್ ಆಗಿ ಎಲ್ಲರ ತಲೆಯಲ್ಲಿ ಏನಿರುತ್ತೆ, ನೆಗೆಟಿವ್ ಇರುತ್ತೆ. ಓ, ಅಮಾವಾಸ್ಯೆ ಅಂದರೆ ಕತ್ಲೆ, ಒಳ್ಳೇದಲ್ಲ, ಅಮಾವಾಸ್ಯೆ ದಿನ ಏನು ಮಾಡಬಾರ್ದು, ಹಾಗೆ ಹೀಗೆ ಅಂತೆಲ್ಲ ತುಂಬ ತಲೆಯಲ್ಲಿ ತುಂಬಿರುತ್ತೆ. ಹೌದಾ? ನನಗೂ ಹಾಗೆ ಇತ್ತು. ಸುಮಾರು ವರ್ಷಗಳ ಹಿಂದೆ ನನಗೂ ಗೊತ್ತಿರಲಿಲ್ಲ, ಆವಾಗ ನಾನು ಅಮಾವಾಸ್ಯೆ ಓ ಒಳ್ಳೇದಲ್ಲ ಹಾಗೆ ಹೀಗೆ ಅಂತ ಅಂದ್ಕೊಂಡಿದ್ದೆ. ಬಟ್ ಲಿಸನ್ ಟು ಮೀ, ವೆರಿ ಇಂಪಾರ್ಟೆಂಟ್, ಕೇಳಿಸ್ಕೊಳ್ಳಿ ಎಲ್ಲರೂ. ಅಮಾವಾಸ್ಯೆ ಅಂದರೆ ಏನು? ಅಮಾವಾಸ್ಯೆ ಈಸ್ ನಥಿಂಗ್ ಬಟ್ ನೋ ಮೂನ್, ನ್ಯೂ ಮೂನ್. ಅಂದರೆ ನೋ ಮೂನ್ ಅಂದರೆ ಅರ್ಥ ಅಮಾವಾಸ್ಯೆ ಝೀರೋ, ಹುಣ್ಣಿಮೆ ಪೂರ್ಣ ಚಂದ್ರ ಇರ್ತದೆ, ಅಮಾವಾಸ್ಯೆ ಝೀರೋ, ಚಂದ್ರ ಇಲ್ಲ. ಸೊ ಅಂದರೆ ಅರ್ಥ ಚಂದ್ರ ಇಲ್ಲಿಂದ ಏನಾಗ್ತಾನೆ, ವೃದ್ಧಿ ಆಗ್ತಾನೆ, ಬೆಳೀತಾನೆ. ಅಂದರೆ ಅಮಾವಾಸ್ಯೆಯಿಂದ ಚಂದ್ರ ಏನಾಗುತ್ತೆ, ಬೆಳೀತಾ ಹೋಗುತ್ತೆ, ಬೆಳೆದು ಪೂರ್ಣ ಚಂದ್ರನಾಗ್ತಾನೆ. ಅಂದರೆ ಅಮಾವಾಸ್ಯೆ ದಿನ ಏನಾಗುತ್ತೆ, ಫ್ಲರಿಶ್ ಆಗಂಥದ್ದು. ಏನೇ ಒಂದು ಹೊಸದು ನೀವು ಮಾಡಿದಾಗ, ಅಥವಾ ಗುರಿಗಳಿಟ್ಕೊಂಡಾಗ, ಅಥವಾ ಮ್ಯಾನಿಫೆಸ್ಟ್ ಮಾಡಿದಾಗ, ಅಥವಾ ರಿಚುವಲ್ಸ್ ಮಾಡಿದಾಗ, ಅಥವಾ ಅಮಾವಾಸ್ಯೆಯಲ್ಲಿ ಏನಾದರೂ ಬೈ ಮಾಡಿದ್ರೆ ಅಥವಾ ಶುರು ಮಾಡಿದ್ರೆ, ಅದೆಲ್ಲವೂ ನಿಮಗೆ ಹೇಗೆ ಚಂದ್ರ ಬೆಳೀತಾ ಹೋಗಿ ಪೂರ್ಣ ಚಂದ್ರ ಆಗುತ್ತೆ, ಅದೇ ಥರ ನಿಮ್ಮ ವಿಶಸ್ ಕೂಡ ಬೆಳೀತಾ ಬೆಳೀತಾ ಅದು ಕೂಡ ಪೂರ್ಣ ಆಗುತ್ತೆ, ಅಚೀವ್ ಆಗುತ್ತೆ. ಸೊ ದ್ಯಾಟ್ ಈಸ್ ವೈ ಅಮಾವಾಸ್ಯೆ ದಿನ ನೀವೇನಾದರೂ ಮಾಡೋಂಥದ್ದು, ಶುರು ಮಾಡೋದು, ವಿಶ್ ಮಾಡೋದು, ಮ್ಯಾನಿಫೆಸ್ಟ್ ಮಾಡೋಂಥದ್ದು ವೆರಿ ವೆರಿ ಗುಡ್. ಓಕೆ, ಕೆಲವು ರಿಲಿಜನಲ್ಲಿ ಅಮಾವಾಸ್ಯೆಗೋಸ್ಕರ ಕಾಯ್ತಾ ಇರ್ತಾರೆ. ಅವತ್ತಿನ ದಿನ ಬೈ ಮಾಡೋದು, ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು, ಇದು ಅದೆಲ್ಲ ಮಾಡ್ತಾ ಇರ್ತಾರೆ. ಮೇ ಬಿ ನೀವು ಅಬ್ಸರ್ವ್ ಮಾಡಿರ್ಬೋದು. ಅಂದರೆ ಅಮಾವಾಸ್ಯೆ ಈಸ್ ವೆರಿ ಗುಡ್. ಅಮಾವಾಸ್ಯೆ ಈಸ್ ವೆರಿ ಗುಡ್. ಆಮೇಲೆ ಆಡಿಬಲ್ ಎಲ್ಲರಿಗೂ? ಆಡಿಯೋ ಕೇಳಿಸ್ತಾ ಇದೆಯಾ? ಕ್ಲಿಯರ್ ಇದೆಯಾ? ಆಡಿಯೋ ವಿಡಿಯೋ ಕ್ಲಿಯರ್ ಇದೆಯಾ? ಎಸ್, ಡನ್. ಥ್ಯಾಂಕ್ ಯು. ಸೊ ದಟ್ ಈಸ್ ವೈ ನಾವು ಕೂಡ ಏನು ಮಾಡ್ತೀವಿ, ರೆಗ್ಯುಲರ್ ಆಗಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ರಿಚುವಲ್ಸ್ನ ಮಾಡ್ತಾ ಬರ್ತೀವಿ, ರೈಟ್? ಸೊ ನಾನು ಸುಮಾರು ವರ್ಷಗಳಿಂದ ಇದನ್ನು ಲೈವಲ್ಲಿ ಮಾಡಿಸ್ತಾ ಇದ್ದೀನಿ. ಮೊದಲು ಬರೀ ನಮ್ಮ ಪೇಯ್ಡ್ ಸ್ಟೂಡೆಂಟ್ ಮಾತ್ರ ಲೈವಲ್ಲಿ ಮಾತ್ರ ಮಾಡಿಸ್ತಾ ಇದ್ದೆ, ರೆಕಾರ್ಡಿಂಗು ಕೊಡ್ತಾ ಇರಲಿಲ್ಲ. ಲಾಟ್ಸ್ ಆಫ್ ರಿಸಲ್ಟ್ಸ್ ಬರ್ತಾಯಿತ್ತು ನಮ್ಮ ಸ್ಟೂಡೆಂಟ್ಸ್ಗೆಲ್ಲ. ಆಮೇಲೆ ಅನ್ನಿಸ್ತು ಬೇರೆಯವ್ರಿಗೆ ಯಾವ ಅವಕಾಶ ಕೊಡಬಾರ್ದು ಅಂಥೇಳಿ ಆಮೇಲೆ ಫ್ರೀ ಮಾಡಿದೆ, ಎಲ್ಲರಿಗೂ ಜಾಯ್ನ್ ಆಗೋ ಥರ ಮಾಡಿದೆ. ದೆನ್ ಆಮೇಲೆ ಅನ್ನಿಸ್ತು ಯಾಕೆ ರೀಪ್ಲೇನೂ ಕೊಡಬಾರ್ದು ಅಂಥೇಳಿ ಆಮೇಲೆ ಯೂಟ್ಯೂಬಲ್ಲೂ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಕೆಲವರು ಮಿಸ್ ಆದರೆ ಆಮೇಲೆ ಮತ್ತೆ ನೋಡ್ಕೊಂಡು ಮಾಡಲಿ ಅಂತ ಹೇಳ್ಬಿಟ್ಟು. ಸೊ ಈ ರೀತಿಯಾಗಿ ನಮ್ಮ ಸ್ಟೂಡೆಂಟು ಸುಮಾರು ಕೆಲವರು 3-4 ಇಯರ್ಸಿಂದ ಅಟೆಂಡ್ ಮಾಡ್ತಾರೆ, ಕೆಲವರು 2 ಇಯರ್ಸಿಂದ ಅಟೆಂಡ್ ಮಾಡ್ತಾರೆ, ಕೆಲವರು 1 ಇಯರ್ ಅಟೆಂಡ್ ಮಾಡ್ತಾಯಿದ್ದಾರೆ, ಕೆಲವರು 6 ಮಂತ್ಸ್, 8 ಮಂತ್ಸ್, 10 ಮಂತ್ಸ್, ಕೆಲವರು 2-3 ಮಂತ್ಸಿಂದೆಲ್ಲ ಅಟೆಂಡ್ ಮಾಡ್ತಿದ್ದಾರೆ. ಬಟ್ ರೆಗ್ಯುಲರ್ ಆಗಿ ಮಾಡಿ. ಯಾರು ರೆಗ್ಯುಲರ್ ಆಗಿ ಎವ್ರಿ ಮಂತ್ ಹುಣ್ಣಿಮೆ ಅಮಾವಾಸ್ಯೆ ರಿಚುವಲ್ ಮಾಡ್ತಾ ಬರ್ತೀರಾ, ಯು ವಿಲ್ ಸಿ ಮ್ಯಾಜಿಕಲ್ ರಿಸಲ್ಟ್ಸ್. ನಿಮ್ಮ ಲೈಫಲ್ಲಿ ಮ್ಯಾಜಿಕಲ್ ರಿಸಲ್ಟ್ಸ್ನ ಪಡಿತೀರಾ. ಎಸ್, ಪಡೆದಿದ್ದೀರಾ ನೀವೆಲ್ಲರೂ? ಆಲ್ ದ ಸ್ಟೂಡೆಂಟ್ಸ್ ಎಷ್ಟು ಜನ ಎಲ್ಲ ಪಡೆದಿದ್ದೀರಾ? ಲೆಟ್ ಮಿ ನೋ ಐ ಗಾಟ್ ದ ರಿಸಲ್ಟ್ ಅಂತ ಚಾಟ್ ಬಾಕ್ಸ್ ಹಾಕಿ ಅಥವಾ ಅನ್ಮ್ಯೂಟ್ ಮಾಡಿ ಹೇಳಿ ಐ ಗಾಟ್ ದ ರಿಸಲ್ಟ್ ಸರ್ ಅಂತ ಹೇಳಿ. I got the result, sir. I got the result. Thank you. Step by step. I got the result. Yes, sir. ಸೊ ಹಾಗಿದ್ರೆ ಶುರು ಮಾಡೋಣ ಅಮಾವಾಸ್ಯೆ ರಿಚುವಲ್ನ. ಹೋಪ್ ಎಲ್ಲರೂ ರೆಡಿ ಇಟ್ಕೊಂಡಿದ್ದಾರೆ ಅಂದ್ಕೊಂಡಿದ್ದೀನಿ. ವೈಟ್ ಪೇಪರ್ ಬೇಕು, ಒಂದು ವೈಟ್ ಪ್ಲೇನ್ ಶೀಟ್ ಬೇಕು. ಸೊ ರೆಡ್ ಕಲರ್ ಮಾರ್ಕ್. ರೆಡ್ ಯಾಕೆ? ರೆಡ್ ಈಸ್ ಫಾರ್ ಮ್ಯಾನಿಫೆಸ್ಟೇಷನ್. ಬೇಗ ಅಟ್ರಾಕ್ಟ್ ಆಗಬೇಕು, ಮ್ಯಾನಿಫೆಸ್ಟ್ ಆಗಬೇಕಾದ್ರೆ ರೆಡ್ನ ಬಳಸ್ತೀರಾ. ಓಕೆ, ರೆಡ್ ಇಲ್ಲ ಸರ್ ಇವಾಗ ನಾನು ಏನು ಮಾಡಲಿ? ಓಕೆ, ಸದ್ಯಕ್ಕೆ ಬ್ಲೂನೇ ಬಳಸಿ, ಬ್ಲೂ ಇದ್ರೆ ಬ್ಲೂನೇ ಬಳಸಿ, ಸರಿನಾ? ಬಟ್ ರೆಡ್ ಇದ್ರೆ ರೆಡ್ ಬಳಸಿ. ಕ್ಲಿಯರ್? ಸೊ ಇಷ್ಟು ಸಾಮಗ್ರಿಗಳು ರೆಡಿ ಇದೆಯಾ? ಆರ್ ಯು ಆಲ್ ರೆಡಿ? ಎಸ್. ಸೊ ರೆಡಿ ಇದ್ರೆ ಚಾಟ್ ಬಾಕ್ಸಲ್ಲಿ ಹಾಕಿ ಆರ್ ಅಂತ. ಲೆಟ್ ಸ್ಟಾರ್ಟ್, ಶುರು ಮಾಡೋಣ. ರೆಡಿ ಇದ್ರೆ ಆರ್ ಅಂತ ಟೈಪ್ ಮಾಡಿ, ರೆಡಿ ಅಂತ ಟೈಪ್ ಮಾಡಿ. ಓಕೆ, ಗುಡ್ 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 ಗುಡ್. ಡನ್. ಥ್ಯಾಂಕ್ ಯು ಸೋ ಮಚ್. ಲೆಟ್ ಸ್ಟಾರ್ಟ್. ಹಾಗಿದ್ರೆ ಸ್ನೇಹಿತರೆ, ಮೊದಲಿಗೆ ವೈಟ್ ಶೀಟ್ನ ತಗೊಳ್ಳಿ. ವೈಟ್ ಶೀಟ್ನ ತಗೊಳ್ಳಿ, ಒಂದು ರೆಡ್ ಕಲರ್ ಮಾರ್ಕರ್ ಅಥವಾ ರೆಡ್ ಕಲರ್ ಪೆನ್ನ ತಗೊಳ್ಳಿ. ಏನು ಬರಿಬೇಕು? ನಿಮ್ಮ ವಿಶಸ್ನ ಬರಿಬೇಕು. ಯಾವ ಥರ ಬರಿಬೇಕು ಅದು ಹೇಳ್ಕೊಡ್ತೀನಿ. ಓಕೆ, ನೀವು ಬರೆಯೋಂಥ ವಿಶಸ್ ಹೇಗಪ್ಪ ಇರಬೇಕಂದ್ರೆ, ಆಗಬೇಕು, ಮಾಡಬೇಕು, ಸಿಗಬೇಕು, ಈ ರೀತಿ ಇರಬಾರ್ದು. ಓಕೆ, ನಿಮ್ಮ ವಿಶಸ್ ಯಾವ ಥರ ಇರಬೇಕಪ್ಪ ಅಂದರೆ ಅಫರ್ಮೇಷನ್ ರೂಪದಲ್ಲಿರಬೇಕು. ಅಫರ್ಮೇಷನ್ ಅಂದರೆ ಆಲ್ರೆಡಿ ಆಗಿದೆ,
ಆಲ್ರೆಡಿ ಸಿಕ್ಕಿದೆ. ಎಸ್, ಇದೆಲ್ಲ ನನಗೆ ಪಡ್ಕೊಂಡಿದ್ದೀನಿ. ಈ ರೀತಿಯಾಗಿ ಒಂದು ಪ್ರೆಸೆಂಟ್ ಟೆನ್ಸಲ್ಲಿ ಬರಿಬೇಕು ಅಥವಾ ಪಾಸ್ಟ್ ಟೆನ್ಸಲ್ಲಿ ಬರಿಬೇಕು. ಉದಾಹರಣೆ ಕೊಡ್ತೀನಿ. ಓಕೆ, ಯು ಕ್ಯಾನ್ ರೈಟ್ ಲೈಕ್ ದಿಸ್. ಈಗ ಮನಿ ವಿಚಾರದಲ್ಲಿ ಬೇಕು ಅಂದ್ಕೊಳ್ಳಿ. ಸೊ ಈಗ ನಿಮಗೆ 5 ಲ್ಯಾಕ್ ರುಪೀಸ್ ಬರಬೇಕು ಅಂದ್ಕೊಳ್ಳಿ. ನನಗೆ 5 ಲ್ಯಾಕ್ ರುಪೀಸ್ ಬರಬೇಕು, ಹಿಂಗೆ ಬರೆಯೋದಲ್ಲ. ಯಾವ ಥರ ಬರೀತೀರಾ? ಅಫರ್ಮೇಷನ್ ರೂಪದಲ್ಲಿ, ಅಂದರೆ ಪ್ರೆಸೆಂಟ್ ಟೆನ್ಸಲ್ಲಿ ಅಥವಾ ಪಾಸ್ಟ್ ಟೆನ್ಸಲ್ಲಿ ಬರೀತೀರಾ. ಥ್ಯಾಂಕ್ ಯು ಯೂನಿವರ್ಸ್, ಐ ಹ್ಯಾವ್ ರಿಸೀವ್ಡ್ 5 ಲ್ಯಾಕ್ ರುಪೀಸ್. ಐ ಹ್ಯಾವ್ ರಿಸೀವ್ಡ್ 5 ಲ್ಯಾಕ್ ರುಪೀಸ್. ನನಗೆ 5 ಲ್ಯಾಕ್ ರುಪೀಸ್ ಆಲ್ರೆಡಿ ಬಂದಿದೆ. ಥ್ಯಾಂಕ್ ಯು ಯೂನಿವರ್ಸ್. ಈ ರೀತಿಯಾಗಿ ಬರೀತೀರಾ. ಐ ಆಮ್ ಸೋ ಹ್ಯಾಪಿ, ನನಗೆ 5 ಲ್ಯಾಕ್ ರುಪೀಸ್ ಸಿಕ್ಕಿದೆ, ಬಂದಿದೆ. ಈ ರೀತಿಯಾಗಿ ಬರೆಯುವಂಥದ್ದು. ಓಕೆ, ಸೊ ಯಾವ್ಯಾವ್ದ್ರ ಬಗ್ಗೆ ಬರೀಬೋದು ನೀವು ಅದು ಹೇಳ್ತೀನಿ. 5 ಗೋಲ್ಸ್ನ ಬರೀತೀರಾ, 5 ವಿಶಸ್ನ ಬರೀತೀರಾ. ಆ 5 ವಿಶಸ್ಸು ತುಂಬ ದೂರದ್ದು ಬೇಡ. ದೂರದ್ದು ಅಂದರೆ 5-10 ವರ್ಷದ್ದು ಅಂಥದ್ದು ಬೇಡ. ಇಲ್ಲಿಂದ ನಿಮಗೆ 3 ಮಂತ್ಸಲ್ಲಿ ಅಚೀವ್ ಆಗಬೇಕು, 6 ಮಂತ್ಸಲ್ಲಿ ಅಚೀವ್ ಆಗಬೇಕು, ಆದ್ರೆ ಒಂದು ಮೇ ಬಿ 1 or 2 ಮಂತ್ಸಲ್ಲಿ ಅಚೀವ್ ಆಗಬೇಕು. ಅಂಥ ವಿಷಸ್ನ ಬರ್ಕೊಳ್ಳಿ. ಸೊ ದಟ್ ಬೇಗ ಅಚೀವ್ ಆದರೆ ಇನ್ನಷ್ಟು ನಿಮಗೆ ನಂಬಿಕೆ ಬರುತ್ತೆ, ಬಿಲೀಫ್ ಬರುತ್ತೆ. ಸರಿನಾ? ಏನೇನು ಬರಿಬೋದು? ನಿಮ್ಮ ಆರೋಗ್ಯದ ಬಗ್ಗೆ ಬರಿಬೋದು. ಈ ನಿಮ್ಗೆ ಏನೋ ಹೆಲ್ತ್ ಇಶ್ಯೂ ಇತ್ತು, ಅಥವಾ ಆರೋಗ್ಯ ಇಂಪ್ರೂವ್, ಅಥವಾ ವೆಯ್ಟ್ ಕಡಿಮೆ ಆಗಬೇಕು, ಈ ಥರ ಆರೋಗ್ಯದ ಬಗ್ಗೆ ಬರಿಬೋದು. ನೆಕ್ಸ್ಟ್ ನೀವು ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಬರಿಬೋದು. ರೈಟ್? ಸೊ ಮದುವೆ ಆಗಬೇಕು ಅಥವಾ ಮಗು ಆಗಬೇಕು, ಆರ್ ಮೇ ಬಿ ರಿಲೇಷನ್ಶಿಪ್ ಚೆನ್ನಾಗಾಗಬೇಕು, ವಾಟ್ ಎವರ್, ರಿಲೇಷನ್ಶಿಪ್ ಬಗ್ಗೆ ಬರಿಬೋದು. ಜೊತೆಗೆ ಕರಿಯರ್ ಬಗ್ಗೆ ಬರಿಬೋದು. ನೀವು ಜಾಬ್ ಬಗ್ಗೆ, ಪ್ರಮೋಷನ್ ಬಗ್ಗೆ, ಇನ್ಸೆಂಟಿವ್ ಬಗ್ಗೆ, ಬೋನಸ್ ಬಗ್ಗೆ, ಅಥವಾ ಇನ್ಕ್ರಿಮೆಂಟ್ ಬಗ್ಗೆ, ಈ ಥರದ ಬಗ್ಗೆ, ಕರಿಯರ್ ಬಗ್ಗೆ ಬರಿಬೋದು. ನೆಕ್ಸ್ಟ್ ಯು ಕ್ಯಾನ್ ರೈಟ್ ಅಬೌಟ್ ಯುವರ್ ಪರ್ಸ್ನಲ್, ನಿಮ್ಮ ಪರ್ಸ್ನಾಲಿಟಿ. ರೈಟ್? ನಾನು ಕಂಫರ್ಟ್ ಝೋನ್ ಬ್ರೇಕ್ ಮಾಡಿದ್ದೀನಿ, ಆನ್ ಟೈಮ್ ಎದ್ದೇಳ್ತಾ ಇದ್ದೀನಿ, ಅಥವಾ ಮೆಡಿಟೇಷನ್ ಮಾಡ್ತಾ ಇದ್ದೀನಿ, ವಾಟ್ ಎವರ್, ನಿಮ್ಮ ಪರ್ಸ್ನಲ್ ಹ್ಯಾಬಿಟ್ಸ್ ಬಗ್ಗೆನೂ ನೀವು ಬರಿಬೋದು. ಕೊನೆಯದಾಗಿ ಮನಿ ಬಗ್ಗೆ ಬರಿಬೋದು. ಈ ಥರ 5 ಏರಿಯಾಸ್ ಆಫ್ ಲೈಫ್ ಇದ್ರ ಬಗ್ಗೆ ಬರೀತೀರ. ಪರ್ಸ್ನಲ್, ಹೆಲ್ತ್, ರಿಲೇಷನ್ಶಿಪ್, ಕರಿಯರ್ ಆ್ಯಂಡ್ ಮನಿ, 5 ವಿಚಾರಗಳ ಬಗ್ಗೆ ಬರಿಬೋದು. ಇದಿಲ್ಲ ಸರ್ ನನಗೆ ಬೇರೆ ಬೇಕು, ನಾನು ಕಾರ್ ತೊಗೋಬೇಕು, ಗಾಡಿ ತೊಗೋಬೇಕು, ಲ್ಯಾಪ್ಟಾಪ್ ತೊಗೋಬೇಕು, ಮೊಬೈಲ್, ಅಂಥದ್ದೇನಾದ್ರು ಬರಿಬೇಕು ಅಂದರೂ ಅದು ಬರಿಬೋದು ನೀವು. ಯುವರ್ ಚಾಯ್ಸ್. ರೈಟ್? ಡನ್. ಬರೆಯೋಣ. ಪಾಸಿಟಿವ್ ಆಗಿ ಬರಿಬೇಕು, ಅಫರ್ಮೇಷನ್ ರೂಪದಲ್ಲಿ ಬರಿಬೇಕು, ಆಲ್ರೆಡಿ ಆಗಿದೆ ಅಥವಾ ಆಗ್ತಾ ಇದೆ ಅನ್ನೋ ರೀತಿ ಬರೆಯುವಂಥದ್ದು. ಸರಿನಾ? ಸೊ ಲೆಟ್ಸ್ ಸ್ಟಾರ್ಟ್. ಶುರು ಮಾಡೋಣ. ಒಂದು ಪಾಸಿಟಿವ್ ಎನರ್ಜಿಯೊಂದಿಗೆ ಬರೀರಿ. ಲಾಟ್ ಆಫ್ ನಂಬಿಕೆ, ಭಕ್ತಿ, ಒಂದು ಡಿವೋಷನ್ ಇಂದ ಬರೀರಿ. ಸೊ ಟೇಕ್ ದ ಮಾರ್ಕರ್. ಮೊದಲಿಗೆ ಶೀಟ್ನ ಈ ರೀತಿಯಾಗಿ ಇಟ್ಕೊಳ್ತೀರಾ, ಹಿಂಗ್ ಬೇಡ, ಈ ರೀತಿ ಇಟ್ಕೊಳ್ಬೇಕು, ಹೀಗೆ ಬರೀತೀರಾ. ಸರಿನಾ? ಸೊ ಸ್ಟಾರ್ಟಿಂಗ್ ಅಲ್ಲಿ ಹೆಡಿಂಗ್ ಅಲ್ಲಿ ಬರೀರಿ. ಹೆಡಿಂಗ್ ಅಲ್ಲಿ ಬರೀರಿ, ಟು ಮೈ ಡಿಯರ್ ಯೂನಿವರ್ಸ್. ಹೆಡಿಂಗ್ ಅಲ್ಲಿ ಬರೀರಿ, ಟು ಮೈ ಡಿಯರ್ ಯೂನಿವರ್ಸ್. ಕನ್ನಡದಲ್ಲಿ ಬರೆಯೋರು ಕನ್ನಡದಲ್ಲೂ ಬರಿಬೋದು. ನನ್ನ ಪ್ರೀತಿಯ ಬ್ರಹ್ಮಾಂಡವೇ. ಯೂನಿವರ್ಸ್ಗೊಂದು ಲೆಟರ್ ಬರೀತಾ ಇದ್ದೀರಾ. ಯಾವ ಲೆಟರು? ಗ್ರ್ಯಾಟಿಟ್ಯೂಡ್ ಲೆಟರ್ನ ಬರೀತಾ ಇದ್ದೀರಾ, ಥ್ಯಾಂಕ್ ಯು ಲೆಟರ್ ಬರೀತಾ ಇದ್ದೀರಾ. ಆಲ್ರೆಡಿ ನನಗೆ ಆಗಿದೆ, ಥ್ಯಾಂಕ್ ಯು ಗಾಡ್, ಥ್ಯಾಂಕ್ ಯು ಯೂನಿವರ್ಸ್ ಅಂತ. ಸರಿಕೆ ಏನು ಬರೀತೀರಾ ಹೆಡ್ಡಿಂಗಲ್ಲಿ? ಟು ಮೈ ಡಿಯರ್ ಯೂನಿವರ್ಸ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. 3 ಬಾರಿ ಥ್ಯಾಂಕ್ ಯು ಬರೀರಿ. ಮೂರು ಬಾರಿ ಥ್ಯಾಂಕ್ ಯು ಬರೀರಿ. ಕನ್ನಡದಲ್ಲಿ ಬರೆಯೋರು, ನನ್ನ ಪ್ರೀತಿಯ ಬ್ರಹ್ಮಾಂಡವೇ ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ಅದಾದ ನಂತರ ಈಗ ಈ ಥರ ಬರ್ದಿದ್ರ ಅಂದರೆ 1 2 3 4 5 5 ನಿಮ್ಮ ವಿಶಸ್ನ ಬರೀತೀರಾ. ಅಫರ್ಮೇಷನ್ ರೂಪದಲ್ಲಿ, ಜಾಗ ಸಾಲಿಲ್ಲ ಅಂದರೆ ಹಿಂದೆಗಳನ್ನು ಬರಿಬೋದು. ಬರೀರಿ. ಎಲ್ಲರೂ ಶುರು ಮಾಡಿ, ನಾನು ಬರಿತೀನಿ. ಬರೀತಾ ಲಾಟ್ ಆಫ್ ಪಾಸಿಟಿವ್ ಇಂಟೆನ್ಷನ್ ಇಂದ ಬರೀರಿ.
ಏನ್ ಹೇಳ್ಬೇಕು? ನೀವು ಬರಿಬೇಕು. ಏನ್ ಕೇಳಿಸ್ತಾ ಇಲ್ಲ ಅಂದ್ರೆ ನಾನ್ ಬರಿತಾ ಇದೀನಿ, ನೀವು ಬರಿಬೇಕು. ನಾನೇನು ಹೇಳ್ತಾ ನಾನೇನು ಹೇಳ್ತಾ ಇಲ್ಲ, ನೀವು ಬರೀರಿ ಅಂತ ಹೇಳಿದ್ರೆ ನಾನು ಬರಿತಾ ಇದೀನಿ. ಎಸ್, ಬರ್ದ ನಂತರ ಲಾಸ್ಟ್ ಅಲ್ಲಿ ಮತ್ತೆ ಇನ್ನೊಮ್ಮೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸ್ ಅಂತ ಬರೀರಿ ಲಾಸ್ಟ್ ಅಲ್ಲಿ. 5 ನಿಮ್ಮ ವಿಶಸ್ನ ಗುರಿಗಳನ್ನ ಅಫರ್ಮೇಶನ್ ರೂಪದಲ್ಲಿ ಬರ್ದಾದ ನಂತರ ಲಾಸ್ಟ್ ಅಲ್ಲಿ ಕೆಳಗಡೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸ್ ಬರಿತೀರಾ. ಅದಾದ ನಂತರ ನಿಮ್ಮ ಸಿಗ್ನೇಚರ್ನ ಹಾಕ್ತೀರಾ. ರೈಟ್ ಸೈಡ್ ಕಾರ್ನರ್ ಅಲ್ಲಿ ನಿಮ್ಮ ಸೈನ್ ಸಿಗ್ನೇಚರ್ನ ಮಾಡ್ತೀರಾ. ಡನ್. ಎಸ್. ಸೊ ಹೇಗ್ ಫೋಲ್ಡ್ ಮಾಡಬೇಕು ಎಲ್ಲರೂ ಗಮನ ಕೊಡಿ. ಹೆಂಗ್ ಫೋಲ್ಡ್ ಮಾಡಬೇಕು? ಸಾರಿ, ಬರ್ದಿರೋದು ನನ್ನ ಕಡೆಗಿದೆ. ಸೊ ಹೀಗೆ ಇಟ್ಕೊಂಡಿದ್ದೀನಿ. ಏನೇನೆಲ್ಲ ಬರ್ದಿದ್ದೀನಲ್ಲ ಒಂದ್ಸರಿ ನೋಡ್ಕೊಂಡು ಒಂದ್ಸರಿ ಮನ್ಸಲ್ಲಿ ಓದ್ಕೊಂಡ್ ಮೇಲಿಂದ ಇದನ್ನ ಫೋಲ್ಡ್ ಮಾಡಬೇಕು. ಮೇಲ್ಗಡೆಯಿಂದ ನನ್ನ ಕಡೆಗೆ ಫೋಲ್ಡ್ ಮಾಡೋದು ಒಂದ್ಸರಿ, ಮತ್ತೆ ಟರ್ನ್ ಮಾಡಿ ಮತ್ತೆ ಮೇಲ್ಗಡೆಯಿಂದ ನನ್ನ ಕಡೆಗೆ ಫೋಲ್ಡ್ ಮಾಡೋದು ಇನ್ನೊಂದ್ಸರಿ. ಇಷ್ಟೇ, ದಟ್ಸ್ ಇಟ್. ಓಕೆ, ಮತ್ತೊಮ್ಮೆ ತೋರಿಸ್ತೀನಿ. ಸೊ ಬರ್ದಿರೋದು ನನ್ನ ಕಡೆಗಿದೆ. ಸೊ ಹಿಂಗೆ ಇಟ್ಕೊಂಡಿದ್ದೀನಿ, ಬರ್ದಿರೋದು ನನ್ನ ಕಡೆಗಿದೆ. ಸೊ ಮೇಲ್ಗಡೆಯಿಂದ ಈ ರೀತಿಯಾಗಿ ಫೋಲ್ಡ್ ಮಾಡ್ತೀನಿ, ಮೇಲ್ಗಡೆಯಿಂದ ಈ ರೀತಿಯಾಗಿ ಒಂದ್ಸರಿ ಫೋಲ್ಡ್ ಮಾಡ್ತೀನಿ, ಮತ್ತೆ ಟರ್ನ್ ಮಾಡಿ ಮತ್ತೆ ಮೇಲ್ಗಡೆಯಿಂದ ಈ ರೀತಿಯಾಗಿ ಒಂದ್ಸರಿ ಫೋಲ್ಡ್ ಮಾಡ್ತೀನಿ. ದಟ್ಸ್ ಇಟ್. ಓಕೆ. ಸೊ ಸೈನ್ ಬಲಗಡೆಗೆ ಮಾಡ್ತೀರಾ ಯಾವಾಗ್ಲೂ. ಯೂಶಲಿ ರೈಟ್ ಸೈಡ್ ಕಾರ್ನರ್ ಕೆಳಗಡೆ ಸೈನ್ ಮಾಡ್ತೀರಲ್ಲ, ಅಲ್ಲಿ ಸೈನ್ ಮಾಡಿ. ಓಕೆ. ಸೊ ಈ ರೀತಿಯಾಗಿ ಫೋಲ್ಡ್ ಮಾಡಿ ಇಟ್ಕೊಳ್ತೀರಾ. ಡನ್. ಸೊ ಈಗ ನಿಮ್ಮ ದೀಪ ಅಥವಾ ಕ್ಯಾಂಡಲ್ ಏನಿದೆ ಹಚ್ಕೊಳ್ಳಿ. ದೀಪ ಅಥವಾ ಕ್ಯಾಂಡಲ್ ಇದೆ ಎಲ್ಲ ಹಚ್ಕೊಳ್ಳಿ. ದೀಪ ಕ್ಯಾಂಡಲ್ ಹಚ್ಕೊಳ್ಳಿ. ಸ್ಟೂಡೆಂಟ್ಸ್ ಯಾರ್ಯಾರ ಹತ್ರ ಅಲ್ಲ ಲಕ್ ಯಂತ್ರ, ಮನಿ ಯಂತ್ರ ಅಥವಾ ಬೇರೆ ಯಂತ್ರಗಳು ಅಥವಾ ನಿಮ್ಮ ಕ್ರಿಸ್ಟಲ್ಸ್, ಸ್ಫಟಿಕ ಬೇರೆ ಏನೇ ಇದ್ರು ಅದನ್ನ ಚಾರ್ಜ್ ಮಾಡ್ಕೊಳ್ಳೋಕ್ಕೆ ಅದನ್ನು ತಗೊಳ್ಳಿ. ಇಲ್ಲದೆ ಇರೋಂಥವ್ರು ನೀರ್ ಬಾಟಲ್ನ ಇಟ್ಕೊಳ್ಳಿ, ವಾಟರ್ ಬಾಟಲ್ನ ಇಟ್ಕೊಳ್ಳಿ ಜೊತೆಗೆ, ಅದನ್ನ ಚಾರ್ಜ್ ಮಾಡ್ಬೋದು ನೀವು. ಎಸ್, ರೆಡಿ. ಸೊ ಕಂಟಿನ್ಯೂ ಮಾಡೋಣ. ಸೊ ಟೇಕ್ ದ ಶೀಟ್. ಓಕೆ. ಲಾಸ್ಟ್ ಅಲ್ಲಿ ಏನ್ ಬರೀತೀರಾ? ಲಾಸ್ಟ್ ಅಲ್ಲಿ ಮತ್ತೊಮ್ಮೆ ಥ್ಯಾಂಕ್ ಯು ಯೂನಿವರ್ಸ್ ಸೈನ್ ಮಾಡ್ತೀರಾ ಅಷ್ಟೇ. ಓಕೆ. ಸೊ ಟೇಕ್ ದ ಶೀಟ್. ಶೀಟ್ನ ತಗೊಳ್ಳಿ ಪ್ರತಿಯೊಬ್ರು. ಟೇಕ್ ದ ಶೀಟ್. ಎರಡೂ ಕೈಲಿ ಇಟ್ಕೊಳ್ಳಿ, ಈ ರೀತಿಯಾಗಿ ಇಟ್ಕೊಳ್ಳಿ. ಎರಡೂ ಕೈಲಿ ಜೋಡಿಸಿ, ಎರಡೂ ಕೈಲಿ ಇಟ್ಕೊಳ್ಳಿ. ಓಕೆ. ಸೊ ಕ್ಲೋಸ್ ಯುವರ್ ಐಸ್, ಕಣ್ ಮುಚ್ಕೊಳ್ಳಿ. ಕ್ಲೋಸ್ ಯುವರ್ ಐಸ್, ಕಣ್ ಮುಚ್ಕೊಳ್ಳಿ. ಡೀಪ್ ಇನ್ಹೇಲ್ ಎಕ್ಸೇಲ್ ಮಾಡ್ತಾ
ನಿಮ್ಮ ಸಂಪೂರ್ಣ ಎನರ್ಜಿ, ಇಚ್ಛೆ ಎಲ್ಲವನ್ನ ಎನರ್ಜಿಯನ್ನ ಈ ಒಂದು ಗ್ರ್ಯಾಟಿಟ್ಯೂಡ್ ಲೆಟರ್ಗೆ, ವಿಶ್ ಲೆಟರ್ಗೆ ಟ್ರಾನ್ಸ್ಫರ್ ಮಾಡ್ತಾ ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳ್ತೀರಾ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು ಸೋ ಮಚ್. ಐ ಆಮ್ ಸೋ ಹ್ಯಾಪಿ, ಸೋ ಗ್ರೇಟ್ಫುಲ್. ಈ ಎಲ್ಲ ವಿಶಸ್ ನನಗೆ ತುಂಬ ಈಸಿಯಾಗಿ, ತುಂಬ ಬೇಗನೆ ಅಚೀವ್ ಆಗಿದೆ, ಫುಲ್ಫಿಲ್ ಆಗಿದೆ. ಐ ಆಮ್ ಸೋ ಹ್ಯಾಪಿ. ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು ಸೋ ಮಚ್. ಫೀಲ್ ಮಾಡಿ, ನಿಮ್ಮ ಹಸ್ತಗಳ ಮುಖಾಂತರ ಎನರ್ಜಿಯನ್ನು ಕೊಡಿ. ನಿಮ್ಮ ಎಲ್ಲ ವಿಶಸ್ಗೂ ಎನರ್ಜಿ ಕೊಡಿ, ಗ್ರ್ಯಾಟಿಟ್ಯೂಡ್ ಕೊಡಿ. ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳಿ, ಕೃತಜ್ಞತೆಯನ್ನು ಸಲ್ಲಿಸಿ. ನಿಮ್ಮ ಪೇರೆಂಟ್ಸ್, ಮಾತಾ ಪಿತಾ, ಗುರು, ಇಷ್ಟ ದೇವರು ಎಲ್ಲರನ್ನ ನೆನಪಿಸ್ಕೊಳ್ತಾ ಅವ್ರಿಗೂ ಥ್ಯಾಂಕ್ ಯು ಹೇಳ್ತಾ, ಎಲ್ಲ ವಿಶಸ್ ನನಗೆ ಫುಲ್ಫಿಲ್ ಆಗಲಿಕ್ಕೆ, ಅಡೆತಡೆಗಳೆಲ್ಲ ನಿವಾರಣೆ ಆಗಲಿಕ್ಕೆ ಸಹಾಯ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಗ್ರ್ಯಾಟಿಟ್ಯೂಡ್ನ ಸಲ್ಲಿಸಿ, ಬ್ಲೆಸ್ಸಿಂಗ್ಸ್ನ ಪಡ್ಕೊಳ್ಳಿ. ಫೀಲ್ ಮಾಡಿ, ಕಣ್ಮುಂದೆ ಇಮ್ಯಾಜಿನ್ ಮಾಡಿ, ನಿಮ್ಮ ಎಲ್ಲ ವಿಶಸ್ ಯಾವ ಥರ ಫುಲ್ಫಿಲ್ ಆಗಿದೆ, ಅಚೀವ್ ಆಗಿದೆ, ಯಾವ ಥರ ಈಸಿಯಾಗಿ ಸಿಕ್ಕಿದೆ. ಆ ಖುಷಿನ ಫೀಲ್ ಮಾಡಿ, ಹ್ಯಾಪಿನೆಸ್ನ ಫೀಲ್ ಮಾಡಿ, ಆ ಒಂದು ಸಕ್ಸಸ್ನ ಫೀಲ್ ಮಾಡಿ. ವಿತ್ ದ ಸೇಮ್ ಎನರ್ಜಿ ಹಸ್ತಗಳ ಮುಖಾಂತರ ಈ ಲೆಟರ್ಗೆ ಎನರ್ಜಿ ಕೊಡಿ, ಥ್ಯಾಂಕ್ ಯು ಹೇಳಿ, ಹಗ್ ಮಾಡಿ. ಹಗ್ ಮಾಡಿ, ಲೆಟರ್ಗೆ ಹಗ್ ಮಾಡ್ತಾ ಪ್ರೀತಿಯನ್ನ ಕೊಡಿ, ಕಿಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಯೂನಿವರ್ಸ್. ಎಲ್ಲ ವಿಶಸ್ ನನಗೆ ತುಂಬ ಈಸಿಯಾಗಿ ಅಚೀವ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಕೀಪ್ ದ ಶೀಟನ್ನು ಕೆಳಗಡೆ ಇಡಿ. ಇನ್ ಕೇಸ್ ನಿಮ್ಮ ಯಂತ್ರಗಳಿದ್ರೆ ಅಥವಾ ಕ್ರಿಸ್ಟಲ್ಸ್ ಇದ್ರೆ ಅದನ್ನು ಚಾರ್ಜ್ ಮಾಡ್ಕೊಳ್ಳಿ. ಇಲ್ಲದೆ ಇರೋಂಥವ್ರು ಬೇರೆಯವರೆಲ್ಲ ನೀರು ಬಾಟಲ್ ತಗೊಳ್ಳಿ, ವಾಟರ್ ಬಾಟಲ್ ತಗೊಳ್ಳಿ. ಹೋಲ್ಡ್ ದ ವಾಟರ್ ಬಾಟಲ್, ನೀರು ಬಾಟಲ್ನ ಕೈಯಲ್ಲಿ ಇಟ್ಕೊಳ್ಳಿ. ಎಸ್, ಕಣ್ಮುಚ್ಕೊಳ್ಳಿ. ಮತ್ತೊಮ್ಮೆ ನಿಮ್ಮ ವಿಶಸ್ನೆಲ್ಲ ನೀರಿಗೆ ಎನರ್ಜಿ ಕೊಡಿ, ನೀರಿಗೆ ಗ್ರ್ಯಾಟಿಟ್ಯೂಡ್ ಸಲ್ಲಿಸಿ, ನೀರನ್ನ ಚಾರ್ಜ್ ಮಾಡಿ. ಪಾಸಿಟಿವ್ ಎನರ್ಜಿನ ಫೀಲ್ ಮಾಡ್ತಾ ಹಸ್ತಗಳ ಮುಖಾಂತರ ನಿಮ್ಮ ಕ್ರಿಸ್ಟಲ್ಸ್, ಯಂತ್ರಗಳು ಅಥವಾ ನೀರಿಗೆ ಎನರ್ಜಿ ಕೊಡ್ತಾ ಥ್ಯಾಂಕ್ ಯು ಹೇಳ್ತಾ, ಗ್ರ್ಯಾಟಿಟ್ಯೂಡ್ನ ಸಲ್ಲಿಸ್ತಾ ಎನರ್ಜಿನ ಕೊಡಿ, ಚಾರ್ಜ್ ಮಾಡಿ. ಎಸ್, ಕೀಪ್ ದ ಬಾಟಲ್. ಕೀಪ್ ದ ಬಾಟಲ್. ಸೊ ನೆಕ್ಸ್ಟ್ ಮಾಡೋಣ, ಈ ಒಂದು ವಿಶ್ ಲೆಟರ್ನ ಯೂನಿವರ್ಸ್ಗೆ ಸಬ್ಮಿಟ್ ಮಾಡೋಣ. ಸೊ ಏನ್ ಮಾಡಬೇಕು, ಟೇಕ್ ದ ಬೌಲ್ ಅಥವಾ ತಟ್ಟೆ ಏನಿದೆ ಅದನ್ನು ತಗೊಳ್ಳಿ. ಹೋಲ್ಡರ್ ಒಂದಿಗೆ, ಚಿಮ್ಟ ಹೋಲ್ಡರ್ ಒಂದಿಗೆ ಈ ರೀತಿಯಾಗಿ ಇಟ್ಕೊಳ್ತೀರಾ. ಕ್ಯಾಂಡಲ್ ಅಥವಾ ದೀಪ ಏನಿದೆ ಅಲ್ಲಿ ನೀವು ಈ ವಿಶ್ ಲೆಟರ್ನ ಬರ್ನ್ ಮಾಡ್ತೀರಾ. ಎಸ್, ಬರ್ನ್ ಮಾಡಬೇಕಾದ್ರೆ ಅದರ ಆಶಸ್ ಎಲ್ಲ ತಟ್ಟೆ ಒಳಗಡೆನೆ ಬೀಳೋ ಥರ ಮಾಡಿ. ಆಶಸ್, ಬರ್ನ್ ಮಾಡಿರೋ ಬೂದಿ ಎಲ್ಲ ತಟ್ಟೆ ಒಳಗಡೆ, ಬೌಲ್ ಒಳಗಡೆ ಬೀಳೋ ಥರ ಮಾಡಿ. ಎಸ್, ಸೊ ಫೀಲ್ ಮಾಡಿ ಎನರ್ಜಿನ. ನಿಮ್ಮ ಎಲ್ಲ ವಿಶಸ್ ಯೂನಿವರ್ಸ್ಗೆ ತಲುಪ್ತಾ ಇದೆ. ವೆರಿ ಗುಡ್, ವೆರಿ ಗುಡ್. ಎಸ್, ಬರ್ನ್ ಮಾಡಿದ್ರ? ಬರ್ನ್ ಮಾಡಿ ಎಲ್ಲರೂ. ನಿಮ್ಮ ವಿಶ್ ಲೆಟರ್ನ ಬರ್ನ್ ಮಾಡಿ, ಅದರ ಬೂದಿ ಆ್ಯಶಸ್ ಎಲ್ಲ ತಟ್ಟೆ ಒಳಗಡೆ ಅಥವಾ ಬೌಲ್ ಒಳಗಡೆ ಬೀಳೋ ಥರ ಮಾಡಿ. ಸೊ ಪೇಪರ್ ಬರ್ನ್ ಮಾಡಿದಾಗ ಸ್ವಲ್ಪ ಫ್ಲೇಮು, ಬೆಂಕಿ ಜಾಸ್ತಿ ಬರುತ್ತೆ, ಹುಷಾರಾಗಿ ಮಾಡಿ. ಸರಿ, ನಮ್ಮ ಮಕ್ಕಳೆಲ್ಲ ಇದ್ರೆ ಕೇರ್ಫುಲ್ಲಾಗಿ ಮಾಡಿ. ದೀಪ ಹಾಗೆ ಇರಲಿ,
ಕ್ಯಾಂಡಲ್ ದೀಪ ಹಾಗೆ ಇರಲಿ, ಆರಿಸ್ಬೇಡಿ. ನಾವು ಮೆಡಿಟೇಷನ್ ಮಾಡೋಣ, ಕ್ಯಾಂಡಲ್ ಜೊತೆ ಮೆಡಿಟೇಷನ್ ಮಾಡೋಣ, ಸರಿನಾ? ಸೊ ಕ್ಯಾಂಡಲ್ ದೀಪ ಹಾಗೆ ಇರಲಿ, ಆರಿಸ್ಬೇಡಿ, ಸರಿನಾ? ಡನ್. ಬರ್ನ್ ಮಾಡಿದ್ರ? ಆಯ್ತಾ ಎಲ್ಲರೂ? ಸೊ ನೆಕ್ಸ್ಟ್ ಮಾಡೋಣ, ಈ ಒಂದು ಆಶಸ್ನ ಯೂನಿವರ್ಸ್ಗೆ ತಲುಪಿಸ್ಬಿಟ್ಟು ಬರೋಣ. ಹೇಗೆ? ಬೌಲ್ ತಗೊಳ್ಳಿ ಅಥವಾ ತಟ್ಟೆ ತಗೊಳ್ಳಿ. ಈಗ ರೈಟ್ ನಾವೆಲ್ಲರೂ ಆಚೆ ಹೋಗ್ತೀರಾ, ಬಾಲ್ಕನಿ ಅಥವಾ ಟೆರೆಸ್ ಅಥವಾ ಹೊರಗಡೆ ಹೋಗ್ಬಿಟ್ಟು ಆಕಾಶವನ್ನ ನೋಡ್ತಾ, ಚಂದ್ರ ಕಾಣಲ್ಲ, ಅಮಾವಾಸ್ಯೆ ಇವತ್ತು, ಸೊ ಚಂದ್ರ ಕಾಣಲ್ಲ, ಬಟ್ ಆಕಾಶವನ್ನ ನೋಡ್ತಾ ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳ್ತೀರಾ. ನಿಮ್ಮ ವಿಶಸ್ ಎಲ್ಲ ಫುಲ್ಫಿಲ್ ಆಗಿದೆ ಈಸಿಯಾಗಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳ್ತಾ ತಟ್ಟೆಲಿರೋ ಆಶಸ್ನೆಲ್ಲ ಬ್ಲೋ ಮಾಡಿ, ಯೂನಿವರ್ಸ್ ಆಕಾಶಕ್ಕೆ ತಲುಪೋ ಥರ ಬ್ಲೋ ಮಾಡಿಬಿಟ್ಟು ಅಲ್ಲೇ 30 ಸೆಕೆಂಡ್ ನಿಂತ್ಕೊಂಡು ಮೆಡಿಟೇಟ್ ಮಾಡಿ, ವಿಜುವಲೈಸ್ ಮಾಡಿ, 30 ಸೆಕೆಂಡ್ಸ್ ಕಣ್ಣು ಮುಚ್ಕೊಂಡು ಪ್ರೇ ಮಾಡಿ, ಮತ್ತೆ ವಾಪಸ್ ಬನ್ನಿ. ಓಕೆ, ಡನ್. ರೈಟ್ ನಾವು ಎಲ್ಲರೂ ಮಾಡ್ತೀರಾ, ನಾನು ಹೋಗ್ತೀನಿ ಇವಾಗ. ಸೊ ಎಲ್ಲರೂ ಯೂನಿವರ್ಸ್ಗೆ ಬ್ಲೋ ಮಾಡಿ, ಆಶಸ್ ಎಲ್ಲ ಬ್ಲೋ ಮಾಡಿಬಿಟ್ಟು 30 ಸೆಕೆಂಡ್ಸ್ ಪ್ರೇ ಮಾಡಿ ವಾಪಸ್ ಬನ್ನಿ. ಓಕೆ, ಎಸ್, ಐ ಆಮ್ ಬ್ಯಾಕ್. ಕ್ಯಾಮ್ರಾ ಆನ್ ಆಗಿರೋರು ವಾಪಸ್ ಬಂದಿದ್ರೆ ಕಾಣಿಸ್ತಾ ಇದ್ದೀರಾ? ಗುಡ್, ಬಂದಿದ್ದೀರಾ ವಾಪಸ್, ಗೊತ್ತಾಗ್ತಾ ಇದೆ. ಕ್ಯಾಮ್ರಾ ಆಫ್ ಆಗಿದ್ದು ನೀವು ಬಂದಿಲ್ವಾ ಗೊತ್ತಾಗಲ್ಲ. ಸೊ ಕ್ಯಾಮ್ರಾ ಆಫ್ ಆಗಿದ್ರೆ ಡನ್ ಅಂತ ಹಾಕಿ, ಡಿ ಅಂತ ಹಾಕಿ ಚಾಟ್ ಬಾಕ್ಸಲ್ಲಿ. ರೈಟ್, so let's do a beautiful, amazing ನ್ಯೂ ಮೂನ್ ರಿಚುವಲ್ನ ಮೆಡಿಟೇಷನ್ ಮಾಡೋಣ, ಧ್ಯಾನ ಮಾಡೋಣ, ಮ್ಯಾನಿಫೆಸ್ಟೇಷನ್ ಮೆಡಿಟೇಷನ್ ಮಾಡೋಣ. ಪವರ್ಫುಲ್ ಮಂತ್ರ ಪ್ಲೇ ಮಾಡ್ತೀನಿ, ಎಲ್ಲರೂ ಧ್ಯಾನ ಮಾಡಿ, ಇಮ್ಯಾಜಿನ್, ವಿಜುವಲೈಸ್ ಮಾಡಿ ನಿಮ್ಮ ವಿಶಸ್ ಎಲ್ಲ ಫುಲ್ಫಿಲ್ ಆಗೋದನ್ನ. ರೈಟ್, ನೋಡಿ, ನೀವು ಜನರಲ್ ಆಗಿ ಮೆಡಿಟೇಷನ್ ಮಾಡೋಕ್ಕೂ ಹುಣ್ಣಿಮೆ ಅಮಾವಾಸ್ಯೆಯಲ್ಲಿ ಮೆಡಿಟೇಷನ್ ಮಾಡೋಕ್ಕೂ 10 ಪಟ್ಟು ಪವರ್ಫುಲ್ ಆಗಿರುತ್ತೆ. ನೀವು ಮಾಮೂಲಿ ದಿನ ಮೆಡಿಟೇಷನ್ ಮಾಡೋಕ್ಕೂ ಹುಣ್ಣಿಮೆ ಅಮಾವಾಸ್ಯೆ ದಿನ ಮೆಡಿಟೇಷನ್ ಮಾಡೋಕ್ಕೂ 10 ಪಟ್ಟು ಪವರ್ಫುಲ್ ಆಗಿರುತ್ತೆ. ಅದರಲ್ಲೂ 700 ಜನ ಗುರುಗಳ ಜೊತೆ ನೀವು ಧ್ಯಾನ ಮಾಡಿದಾಗ, ಒಟ್ಟಿಗೆ ಧ್ಯಾನ ಮಾಡಿದಾಗ 100 ಪಟ್ಟು ಎನರ್ಜಿ ಇರುತ್ತೆ. ಸೊ ಅದಕ್ಕೇನೆ ಎಲ್ಲರೂ ಮಾಡಿ, ಲೈವಲ್ಲಿ ಮಾಡಿ, ಕ್ಯಾಮ್ರಾ ಆನ್ ಮಾಡ್ತಾ ಮಾಡಿ, ಪವರ್ಫುಲ್ ಆಗಿ ಮ್ಯಾನಿಫೆಸ್ಟ್ ಮಾಡಿ. ಓಕೆ, ಎಸ್. ಸೊ ಪ್ರತಿಯೊಬ್ಬರು ಸಿಟ್ ಸ್ಟ್ರೈಟ್, ಬೆನ್ನು ನೇರ ಇಟ್ಕೊಳ್ಳಿ, 2 ಹಸ್ತಗಳಲ್ಲಿ ಮುದ್ರೆ, ಜ್ಞಾನ ಮುದ್ರೆ ಇಟ್ಕೊಳ್ಳಿ, ಬೆನ್ನು ನೇರ ಇಟ್ಕೊಳ್ಳಿ, ಮಂಡಿ ಮೇಲೆ ಇಟ್ಕೊಳ್ಳಿ, ಹಸ್ತವನ್ನ ಮಂಡಿಯ ಮೇಲೆ ಇಟ್ಕೊಳ್ಳಿ, ಬೆನ್ನು ನೇರ ಇರಲಿ. ಶೋಲ್ಡರ್ ರಿಲ್ಯಾಕ್ಸ್, ಶೋಲ್ಡರ್ ರಿಲ್ಯಾಕ್ಸ್, ಕಣ್ಣು ಮುಚ್ಕೊಳ್ಳಿ, ಕ್ಲೋಸ್ ಯುವರ್ ಐಸ್.
ಡೀಪ್ ಇನ್ಹೇಲ್ ಎಕ್ಸೇಲ್ ಮಾಡ್ತಾ ಕಣ್ಣಿನ ಪರ್ದೆ ಮೇಲೆ ಇಮ್ಯಾಜಿನ್ ಮಾಡ್ತಾ ಹೋಗಿ, ವಿಜುವಲೈಸ್ ಮಾಡ್ತಾ ಹೋಗಿ ನಿಮ್ಮ ಎಲ್ಲ ವಿಷಸ್ ಅಚೀವ್ ಆಗ್ತಾ ಇರೋದನ್ನ, ಅಥವಾ ಓಂಕಾರವನ್ನು ಇಮ್ಯಾಜಿನ್ ಮಾಡಿ, ಅಥವಾ ಮ್ಯೂಸಿಕ್ನ ಮಂತ್ರವನ್ನ ಕೇಳ್ತಾ ಮೆಡಿಟೇಟ್ ಮಾಡ್ತಾ ಹೋಗಿ ಡೀಪ್ ಆಗಿ. घोररूपे महारावे सर्वशत्रुभयङ्करी भक्तेभ्यो वरदे देवी त्राहि मां शरणागतम्। सुरार्चिते देवी सिद्धगन्धर्वसेविते जाड्यपापहरे देवी त्राहि मां शरणागतम्। जटाजूटसमायुक्ते लोलजिह्वान्तकारिणि द्रुतबुद्धिकरे देवी त्राहि मां शरणागतम्। सौम्यक्रोधधरे रूपे चण्डरूपे नमोऽस्तु ते सृष्टिरूपे नमस्तुभ्यं त्राहि मां शरणागतम्। जडाना जडता हन्ति भक्ताना भक्तवत्सला मूढतां हर मे देवी त्राहि मां शरणागतम्। वं ह्रूं ह्रूं कामये देवी बलिहोमप्रिये नमः। उग्रतारे नमो नित्यं त्राहि मां शरणागतम्। बुद्धिं देहि यशो देहि कवित्वं देहि देहि मे मूढत्वं च हरे देवी त्राहि मां शरणागतम्। इन्द्रादिविलसद्वन्द्ववन्दिते करुणामयी तारे ताराधिनाथ
षण्मासेः सिद्धिमाप्नोति नात्र कार्या विचारणा। मोक्षार्थी लभते मोक्षं धनार्थी लभते धनम् विद्यार्थी लभते विद्यां विद्यां तर्कव्याकरणादिकम्। इदं स्तोत्रं पठेद्यस्तु सततं श्रद्धयान्वितः तस्य शत्रुः क्षयं याति महाप्रज्ञा प्रजायते। पीडायां वापि सङ्ग्रामे जाड्ये दाने तथा भये यम् इदं पठति स्तोत्रं शुभं तस्य न संशयः। ಡೀಪ್ ಇನ್ಹೇಲ್ ಮಾಡ್ತಾ ಎರಡೂ ಕೈನ ಮೇಲೆತ್ತಿ ರೈಸ್ ಯುವರ್ ಹ್ಯಾಂಡ್ಸ್, ಫಿಂಗರ್ಸ್ ಓಪನ್, ಕನೆಕ್ಟ್ ಮಾಡ್ಕೊಳ್ಳಿ ಬ್ರಹ್ಮಾಂಡದ ಶಕ್ತಿಯ ಜೊತೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು ಫಾರ್ ಆಲ್ ದ ಬ್ಲೆಸ್ಸಿಂಗ್ಸ್, for all the energy, for all the manifestation. ಎಲ್ಲವೂ ನನ್ನ ಮೈಂಡಲ್ಲಿ ಅಚೀವ್ ಆಗಿದೆ, ರಿಯಲ್ ಆಗಿ ಕೂಡ ಅಚೀವ್ ಆಗ್ತಾ ಇದೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಹೈ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ, ಹಸ್ತಗಳ ಮುಖಾಂತರ ರೀಚಾರ್ಜ್ ಮಾಡ್ಕೊಳ್ಳಿ ನಿಮ್ಮ ದೇಹ, ಮನಸ್ಸು, ಆತ್ಮವನ್ನ. ಈ ಎರಡೂ ಹಸ್ತಗಳಲ್ಲಿ ಒಂದು ಎನರ್ಜಿನ ತುಂಬಿಕೊಳ್ಳಿ, ಗೋಲ್ಡನ್ ಕಲರ್ ಬ್ರೈಟ್ ಎನರ್ಜಿನ ತುಂಬಿಕೊಳ್ಳಿ ಹಸ್ತಗಳಲ್ಲಿ. ಫೀಲ್ ಮಾಡಿ, ಎರಡೂ ಹಸ್ತವನ್ನ ಆಶೀರ್ವಾದ ರೂಪದಲ್ಲಿ ಇಟ್ಕೊಳ್ಳಿ, ಬ್ಲೆಸ್ಸಿಂಗ್ ರೂಪದಲ್ಲಿ ಇಟ್ಕೊಳ್ಳಿ. ಸೆಷನಲ್ಲಿರೋ ಎಲ್ಲ ಕಮ್ಯುನಿಟಿ ಮೆಂಬರ್ಸ್ಗೂ ಬ್ಲೆಸ್ಸಿಂಗ್ಸ್ ಕೊಡಿ, ಎನರ್ಜಿ ಕೊಡಿ, ಹೀಲ್ ಮಾಡಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನ ನೆನಪಿಸ್ಕೊಳ್ಳಿ, ಅವ್ರಿಗೂ ಕೂಡ ಬ್ಲೆಸ್ಸಿಂಗ್ಸ್ ಕೊಡಿ, ಎನರ್ಜಿ ಕೊಡಿ. ಹಸ್ತವನ್ನ ನಿಮ್ಮ ಕಡೆ ಟರ್ನ್ ಮಾಡ್ತಾ ನಿಮಗೂ ಕೂಡ ಬ್ಲೆಸ್ಸಿಂಗ್ಸ್ ಕೊಟ್ಕೊಳ್ಳಿ, ಎನರ್ಜಿ ಕೊಟ್ಕೊಳ್ಳಿ. ಎರಡು ಕೈನ ಜೋಡಿಸಿ ನಮಸ್ಕಾರ ಮುದ್ರೆಗೆ ಬನ್ನಿ. ಇವತ್ತಿನ ಈ ರಿಚುವಲ್ಗೆ, ಕಮ್ಯುನಿಟಿಗೆ, ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳ್ತಾ ರಬ್ ಯೋರ್ ಪಾಮ್ಸ್. ಕಣ್ಣು ಮುಖಕ್ಕೆ ಎನರ್ಜಿ ಕೊಡ್ತಾ, ದೇಹದ ಅವಶ್ಯಕತೆ ಇರೋ ಭಾಗಕ್ಕೆಲ್ಲ ಎನರ್ಜಿ ಕೊಡ್ತಾ, ಸ್ಲೋಲಿ ಅಂಡ್ ಜೆಂಟ್ಲಿ ಓಪನ್ ಯುವರ್ ಐಸ್.
ಎಸ್. ಈಗೇನ್ ಮಾಡಬೇಕು? ವಾಟರ್, ನೀರನ್ನ ಚಾರ್ಜ್ ಮಾಡಿದ್ರಿ ಯಾವಾಗಲೇ. ಅರ್ಧ ನೀರು ನೀವು ಕುಡಿತೀರಾ ಇವಾಗ. ಇನ್ನು ಅರ್ಧ ನೀರನ್ನ ಸೆಷನ್ ಇವಾಗ ಮುಗಿದ ಮೇಲಿಂದ ಗಿಡಕ್ಕೆ ಹಾಕ್ತೀರಾ. ಯಾವುದಾದ್ರೂ ಗಿಡ ಅಥವಾ ಮರಕ್ಕೆ ಹಾಕಿ. ಏನಕ್ಕೆ? ಸೊ ವಾಟರ್ನ ಚಾರ್ಜ್ ಮಾಡಿದ್ದೀರಾ, ವಿಷಸ್ಸಿಂದ ಚಾರ್ಜ್ ಮಾಡಿದ್ದೀರಾ. ಅರ್ಧ ನೀರು ಕುಡಿತೀರಾ, ಇನ್ನು ಅರ್ಧ ನೀರು ಗಿಡಕ್ಕೆ ಹಾಕ್ತೀರಾ. ಸೊ ಗಿಡ ಬೆಳೀತಾ ಬೆಳೀತಾ ನಿಮ್ಮ ವಿಷಸ್ ಕೂಡ ಬೆಳೆದು ಅಚೀವ್ ಆಗುತ್ತೆ. ಹಾಗೆ ನೀರು ನೀವು ಕುಡಿದಾಗ ನಿಮ್ಮಲ್ಲೂ ಕೂಡ ನಿಮ್ಮ ವಿಷಸ್ ಬೆಳೆದು ಅದೂ ಅಚೀವ್ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ರೈಟ್ ನಾವು ಎಲ್ಲರೂ ಏನು ಮಾಡ್ತೀರಾ? ಅರ್ಧ ಬಾಟಲ್ ನೀರನ್ನು ಕುಡಿತೀರಾ. ಡ್ರಿಂಕ್ ಹಾಫ್ ಬಾಟಲ್. ಡನ್. ಸೊ ಈಗ ಕ್ಯಾಂಡಲ್ ಅಥವಾ ದೀಪವನ್ನು ಆರಿಸ್ಬೋದು. ಬಾಯಲ್ಲಿ ಆರಿಸ್ಬೇಡಿ, ಕೈಯಲ್ಲಿ ಆರಿಸಿ ಅಥವಾ ಯಾವುದಾದ್ರೂ ಪೇಪರಲ್ಲಿ ಆರಿಸಿ. ಸರಿನಾ? ಸೊ ದಟ್ಸ್ ಇಟ್. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ಒಂದು ವರ್ಡಲ್ಲಿ ಅನ್ಮ್ಯೂಟ್ ಮಾಡಿ ಹೇಳಿ, ಹೌ ಆರ್ ಯು ಫೀಲಿಂಗ್ ರೈಟ್ ನೌ? ಹೇಗೆ ಅನ್ನಿಸ್ತಾ ಇದೆ? ಹೌ ವಾಸ್ ದ ಎಕ್ಸ್ಪೀರಿಯನ್ಸ್? ತುಂಬಾ ಖುಷಿ ಆಯ್ತು ಸರ್. Great, sir. Thank you so much. Thank you very much. ತುಂಬಾನೇ ಚೆನ್ನಾಗಿತ್ತು ಗುರು. Thank you so much ಗುರು. Thank you. Thank you so much, sir. Feel ಆಯ್ತು sir, ಆರೋಗ್ಯವಾಗಿರ್ಬೋದು ಅನ್ನೋ ಕಾನ್ಫಿಡೆನ್ಸ್. ಬಹಳ ಚೆನ್ನಾಗಿತ್ತು. ತುಂಬಾ ಧನ್ಯವಾದಗಳು. Thank you ಗುರುಗಳೇ. ಪ್ರಾರ್ಥನೆ ಮಾಡ್ಕೊಂಡಿದ್ದೀರಾ? So much ಗುರು. Thank you ಗುರು. ಥ್ಯಾಂಕ್ ಯು ಸೋ ಮಚ್. ಐ ವಿಶ್ ಎಲ್ಲರಿಗೂ ನಿಮ್ಮ ಏನು ಬರ್ದಿದ್ದೀರಾ ವಿಷಸ್ ಎಲ್ಲ ಮ್ಯಾನಿಫೆಸ್ಟ್ ಆಗಲಿ, ಬೇಗ ಅಚೀವ್ ಆಗಲಿ, ಫುಲ್ಫಿಲ್ ಆಗಲಿ. ಸರಿನಾ? ನೀವೇನು ಮಾಡಬೇಕು? ಆ್ಯಕ್ಷನ್ ತಗೋಬೇಕು. ಸುಮ್ಮನೆ ಕೂತ್ಕೊಂಡ್ರೇನು ಅಚೀವ್ ಆಗೋದಿಲ್ಲ. ನೀವು ಅದಕ್ಕೆ ಎಫರ್ಟ್ ಅಂತೂ ಹಾಕಬೇಕು, ಆ್ಯಕ್ಷನ್ ತಗೊಳ್ಳಿ. ಸರಿನಾ? ಆ್ಯಂಡ್ ಯೂನಿವರ್ಸ್ ವಿಲ್ ಟೇಕ್ ಕೇರ್. ಹೇಗೆ ಅಚೀವ್ ಆಗಬೇಕು, ಯಾವಾಗ ಅಚೀವ್ ಆಗಬೇಕು, ಅದೆಲ್ಲ ಯೂನಿವರ್ಸ್ ಟೇಕ್ ಕೇರ್ ಮಾಡ್ತಾರೆ. ಬಟ್ ನಿಮ್ಮ ಕಡೆಯಿಂದ ಕರ್ಮ ಮಾಡಿ, ಎಫರ್ಟ್ ಹಾಕಿ, ಏನು ಪುಟ್ ಯುವರ್ ಎಫರ್ಟ್ಸ್, ಆ್ಯಕ್ಷನ್ ಮಾಡಿ. ಸರಿನಾ? ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಹ್ಯಾಪಿ ನೈಟ್, ಶುಭರಾತ್ರಿ. ಇನ್ ಕೇಸ್ ನೀವು ಯಾವ್ದಾದ್ರು ಗ್ರೂಪಲ್ಲಿ ಇದ್ದರೆ, ಅದು ಗ್ರೂಪ್ ಓಪನ್ ಇದ್ದರೆ ಅದರಲ್ಲಿ ಶೇರಿಂಗ್ಸ್ ಮಾಡಿ. ಅದರ್ವೈಸ್ ನೋ ಪ್ರಾಬ್ಲಮ್. ಮತ್ತೆ ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ ಅಥವಾ ನೆಕ್ಸ್ಟ್ ಯಾವುದಾದ್ರೂ ಫ್ರೀ ಕ್ಲಾಸಲ್ಲಿ ಆರ್ ಹುಣ್ಣಿಮೆ ರಿಚುವಲ್ಗೆ ಸಿಗೋಣ. ಟಿಲ್ ದೆನ್ ಆಲ್ ದ ಬೆಸ್ಟ್. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭರಾತ್ರಿ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಆಲ್. ಥ್ಯಾಂಕ್ ಯು ಸ್ನೇಹಿತರೆ. ಹ್ಯಾಪಿ ನೈಟ್. So much, sir. ವಿಡಿಯೋ ಸಿಗತ್ತಾ? ಯೂಟ್ಯೂಬ್ ಅಲ್ಲಿ ವಿಡಿಯೋ. Thank you so much ಗುರು. ಯೂಟ್ಯೂಬ್ ಅಲ್ಲಿ. ಆಫೀಸರ್ ಯೂಟ್ಯೂಬ್ ಅಲ್ಲಿ ಬರುತ್ತೆ ಈಗ. Thank you so much. ಇನ್ ಕೇಸ್ ಯಾರಾದರೂ ಈ ರಿಚುವಲ್ ಮಿಸ್ ಮಾಡಿದ್ರೆ, ಗುಡ್ ನೈಟ್ ಗುರುಜಿ. ಯಾರಾದರೂ ಈ ರಿಚುವಲ್ನ ಮಿಸ್ ಮಾಡಿದರೆ ಅಥವಾ ಸೆಂಟ್ರಲ್ ಅಟೆಂಡ್ ಮಾಡಿದರೆ, ಈ ವಿಡಿಯೋ ಮತ್ತೆ ಯೂಟ್ಯೂಬಲ್ಲಿ ಬರುತ್ತೆ ನಿಮಗೆ. ಆಫ್ಟರ್ 15 ಮಿನಿಟ್ಸ್ 20 ಮಿನಿಟ್ಸ್ ನಂತರ ಬರುತ್ತೆ. 24 hours ಒಳಗಡೆ ಮಾಡ್ಬೋದು. ಅಂದರೆ ಇವತ್ತು ರಾತ್ರಿ ಅಥವಾ ನಾಳೆ ಬೆಳಗ್ಗೆ ಅಥವಾ ನಾಳೆ ಸಂಜೆ, ನಾಳೆ ರಾತ್ರಿ ಒಳಗಡೆ ಮಾಡಿ ಮುಗಿಸಿ. ಸೊ ದಟ್ ಅಮಾವಾಸ್ಯೆ ರಿಚುವಲ್ನ ಎನರ್ಜಿ ಇನ್ನೂ ಸ್ವಲ್ಪ ಇರುತ್ತೆ. ಅಷ್ಟರೊಳಗಡೆ ಮಾಡಿದ್ರೆ ನಿಮಗೆ ಒಳ್ಳೆಯದು, ಬ್ಲೆಸ್ಸಿಂಗ್ ಸಿಗುತ್ತೆ. ಓಕೆ? ಸೊ ಯೂಟ್ಯೂಬಲ್ಲಿ ಬರುತ್ತೆ, ನೋಡ್ಕೊಂಡು ನೀವು ಮತ್ತೆ ಲೈವಲ್ಲಿ ಮಾಡ್ಬೋದು. ಡನ್. ಸೊ ಈಗ ದೀಪ ಬೇಕಾದ್ರೆ ಆರಿಸ್ಬೋದು. ಅರ್ಧ ಬಾಟಲ್ ನೀರು ಕುಡ್ದಿದ್ದೀರಾ, ಇನ್ನು ಅರ್ಧ ಬಾಟಲ್ ನೀರನ್ನು ಗಿಡಕ್ಕೆ ಹಾಕ್ತೀರಾ. ಸೆಷನ್ ಇವಾಗ ಮುಗಿದ ಮೇಲೆ ಯಾವುದಾದ್ರೂ ಗಿಡಕ್ಕೆ, ಮರಕ್ಕೆ, ಯಾವುದಾದ್ರು ಒಳ್ಳೆ ಬೆಳೀತಾ ಇರ್ತಕ್ಕಂಥ ಮರಕ್ಕೆ ನೀರನ್ನು ಹಾಕಿ. ಸರಿನಾ? ಸೊ ಎಲ್ಲರಿಗೂ ಒಳ್ಳೇದಾಗಲಿ. ಹ್ಯಾಪಿ ನೈಟ್. ಸಿ ಯು ನೆಕ್ಸ್ಟ್ ಕ್ಲಾಸ್, ನೆಕ್ಸ್ಟ್ ಸೆಷನ್. ಥ್ಯಾಂಕ್ ಯು. ಬಾಯ್.